ಟೆಲಿವಿಷನ್ನ ಶುರು ಮಾಡಿದಾಗ ನಾವೆಲ್ಲ ಫ್ರೀ ಎಂಟರ್ಟೈನರ್ಸ್ ಅಂತ ನಮ್ಮನ್ನು ಅಂದಿದ್ದಿದೆ, ಮೂದಲ್ಸ್ ಇದ್ದಿದೆ. ಹಾಂ, ಫ್ರೀ ಎಂಟರ್ಟೈನ್ ಅಂದರೆ ನಾನು ಮನೇಲಿ ಕೂತ್ಕೊಂಡು ಸುಮ್ಮನೆ ಹಿಂಗೆ ಚಾನಲ್ ಚೇಂಜ್ ಮಾಡಿದ್ರೆ ಇವರೆಲ್ಲ ಬರ್ತಾರೆ ಅಂತ. ಅಂದರೆ ನಾನೊಂದು ಸಿನಿಮಾ ಮಾಡಬೇಕಾದ್ರೆ ಇವನಿಗೋಸ್ಕರ ನಾನು ಕ್ಯೂನಲ್ಲಿ ನಿಂತ್ಕೊಂಡು ₹50 ಟಿಕೆಟ್ ಕೊಟ್ಟು ಯಾಕೆ ತೊಗೊಂಡು ನೋಡ್ಬೇಕು ಇವನು ಅಂಥದ್ದೇನು ನೋಡ್ತೀವಲ್ಲ ಡೈಲಿ, ಹಿಂಗಂದ್ರೆ ಬರ್ತಾನೆ, ಹಿಂಗಂದ್ರೆ ಹೋಗ್ತಾನೆ. ಅಂದರೆ ಧಾರಾವಾಹಿಯಿಂದ ಸಿನಿಮಾಗೆ ಶಿಫ್ಟ್ ಆಗುವಾಗ. ಇದೊಂದು ಕಾಲ ಇತ್ತು. ಅಂದರೆ ಒಂದು ಕಾಲದಲ್ಲಿ ನಟನ ಹೆಸರು ಬೇಡ, ನಮ್ಮನ್ನೆಲ್ಲ ಬ್ಯಾನ್ ಅಂದರೆ ಅದೇನು ಸುಪ್ರೀಂ ಕೋರ್ಟ್ಗೆ ಹೋಗಿ ಹೋರಾಟ ಮಾಡಿ ಗೆಲ್ಲುವಂಥ ಕೇಸನ್ನಲ್ಲ. ಬಟ್ ಒಂದು ಪ್ರೆಸ್ ಮೀಟಲ್ಲೇ ಓಪನ್ ಆಗಿ ಹೇಳಿದರು, ಇವರು ಟೆಲಿವಿಷನ್ನವ್ರನ್ನ ಯಾರು ನೀವು ಸಿನಿಮಾಗಳಲ್ಲಿ ತೊಗೋಬೇಡಿ ಅಂತ. ಹೌದಾ? ಹಾಂ, ಬಿಕಾಸ್ ಟೆಲಿವಿಷನ್ ವಾಸ್ ಡಾಮಿನೇಟಿಂಗ್. ಅಲ್ಲಿಯ ಬರ್ತಾಯಿದ್ದ ಧಾರಾವಾಹಿಗಳಿರ್ಬೋದು, ಕಂಟೆಂಟ್ ಇರ್ಬೋದು, ನಿಮಗೆ ಮಧ್ಯಾಹ್ನದ ಮೇಲಿನ ಶೋಗಳನ್ನ ತಿಂದಾಕ್ಬಿಡ್ತಾಯಿತ್ತು. ಸೊ ಅವ್ರಿಗದೊಂದು ಅಸೂಯೆ ಇತ್ತು. ಅಸೂಯೇನ ಇನ್ಕಾಂಪಿಟೆನ್ಸ್ ಅದು ಜನ ಡಿಸೈಡ್ ಮಾಡ್ಬೇಕು. ನಮಗೂ